ನಾಗರ ಪಂಚಮಿ ದಿನ ಎಲ್ಲರ ಮನೆ ಒಳಗ ಮಣ್ಣಿನ ನಾಗಪ್ಪನ ತಂದು ಹಾಲೆರೆದು ಪೂಜೆ ಮಾಡ್ತಾರೆ. ನಮ್ಮೂರ ಕಡೆ ಮಣ್ಣಿನ ನಾಗಪ್ಪ 1 ಹೆಡಿ, 5 ಹೆಡಿ, 7 ಹೆಡಿ, 9 ಹೆಡಿ ಅಂತ ಸಿಗ್ತಾವ. ಅದನ್ನು ತಗೊಂಡು ಬಂದು ಮನೆ ಒಳಗೆ ಪೂಜೆ ಮಾಡ್ತಾರೆ. ಇನ್ನು ಈ ಮೈಸೂರು ಬೆಂಗಳೂರು ಕಡೆ ನಮಗೆ ಮಣ್ಣಿನ ನಾಗಪ್ಪ ಸಿಗಂಗಿಲ್ಲ. ಹಾಗಾಗಿ ನಮಗೆ ಹೆಂಗೆ ಬರ್ತದೋ ಹಂಗೆ ಮಾಡಿ ನಾವು ಮನೆ ಒಳಗೆ ಪೂಜೆ ಮಾಡ್ತೀವಿ. ಮಣ್ಣಿನ ನಾಗಪ್ಪಗೆ ನಾವು ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಬಾಲಕನಿದ್ದಾಗ ನದಿ ದಂಡಿನ ಮೇಲೆ ಚೆಂಡು ಆಟ ಆಡ್ತಿದ್ದಂತ. ಚೆಂಡು ನದಿಗೆ ಹೋಗಿ ಬೀಳ್ತದ, ತಗೊಂಬರ್ಲಿಕ್ಕಂತ ನದಿ ಒಳಗೆ ಇಳಿತಾನ. ಆ ಸಮಯದಾಗ ಕಾಳಿ ಅನ್ನೋ ಸರ್ಪ ಬಂದು ಈ ಬಾಲಕನ ಜೊತೆ ಸಂಘರ್ಷಣೆ ಮಾಡ್ತದ. ಬಾಲಕ ತನ್ನ ಲೀಲೆಯನ್ನು ಆ ಸಂಘರ್ಷಣೆ ಒಳಗೆ ತೋರಿಸ್ತಾನ. ಸರ್ಪಗೂ ಗೊತ್ತಾಗ್ತದ ಈ ಬಾಲಕ ಸಹಜ ಬಾಲಕ ಅಲ್ಲ, ದೈವತಾ ಪುರುಷ ಅಂತ ಆ ಸರ್ಪಗೆ ಗೊತ್ತಾಗ್ತದ. ಆ ಟೈಮ್ನಾಗ ದೇವರ ಹತ್ರ ಆ ಸರ್ಪ ಕ್ಷಮೆ ಕೇಳ್ತದ. ದೇವರು ಆ ಸರ್ಪನಿಂದ ಒಂದು ವಚನ ತಗೋತಾನ. ಏನು ಅಂದ್ರೆ, ಊರಿನ ಜನರಿಗೆಲ್ಲ ತೊಂದರೆ ಮಾಡಬೇಡ, ಯಾವುದೇ ರೀತಿಯ ಹಾನಿ ಉಂಟು ಮಾಡಲಾರ್ದಂಗೆ ಈ ನದಿ ಒಳಗೆ ನೀನು ವಾಸ ಮಾಡಬಹುದು ಅಂತ ವಚನ ತಗೋತಾನ. ಅದೇ ಪ್ರಕಾರ ಸರ್ಪ ಕೂಡ ಯಾವುದೇ ಹಾನಿ ಮಾಡಲಾರ್ದಂಗೆ ಆ ನದಿ ಒಳಗನ ವಾಸ ಮಾಡ್ತದ. ಊರಿನ ಜನರಿಗೆಲ್ಲ ಸಂತೋಷ ಆಗಿ ಆ ಬಾಲಕನ ಯಶಸ್ಸನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಇವತ್ತಿನವರೆಗೂ ನಾವು ಆ ಶ್ರೀಕೃಷ್ಣ ಪರಮಾತ್ಮನ ಲೀಲೆ ನೆನೆಸ್ಕೊಂಡು, ಯಶಸ್ಸು ನೆನೆಸ್ಕೊಂಡು ಆ ಮಣ್ಣಿನ ನಾಗಪ್ಪನ ಮಾಡಿ ನಾವು ಪೂಜೆ ಮಾಡ್ತೀವಿ.